ಇಂಗ್ಲಿಷ್ ಎನುಮರೇಷನ್ ಫಾರ್ಮ್ ಅನ್ನ ಯಾವ ತರ SR ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಂತ ಹೇಳ್ತೀನಿ. ಇದು ನನ್ನ ಹೆಸರು 2002 ಡಾಟಾ ಇಲ್ಲ, ಅದಕ್ಕೆ ನಮ್ಮ ತಾಯಿದು ಡೀಟೇಲ್ಸ್ ಅಂತ ತಂದೆ ತಾಯಿ ಡೀಟೇಲ್ಸ್ ತಗೊಂಡು ಇಟ್ಕೊಂಡಿದ್ದೀನಿ. ಇದು ಫಾರ್ಮ್ ಮೇಲ್ಗಡೆನೆ ಇರುತ್ತೆ, ಸೇಮ್ ಇದು ಕೆಳಗಡೆ ಇರುತ್ತೆ, ಒಂದೇ ಇದ್ರಲ್ಲಿ ಸಿಗುತ್ತೆ ನಿಮ್ಗೆ. ಓಕೆನಾ? ಸೊ ಇಲ್ಲಿ ನಿಮ್ಮ 2002 ಡಾಟಾ ತುಂಬಬೇಕು. ಇಲ್ಲಿ ನಿಮ್ಮ ತಾಯಿದು ಇಲ್ಲ ತಂದೆದು ಹೆಸರು ಬರೀಬೇಕು, ತಾಯಿ ತಂದೆ ಅಜ್ಜ ಅಜ್ಜಿ ಹೆಸರು ಬರೀಬೇಕಾಗತ್ತೆ. ಈ ಲಿಸ್ಟ್ ನ ನೀವು ಯಾವ ತರ ತೆಗಿಬೇಕು ಅಂತಂದ್ರೆ, ಇಲ್ಲಿ ನೋಡಿ ನಮ್ಮ ತಾಯಿ ಹೆಸರು ಅಂತ ಇದೆ. ಇಲ್ಲಿ ತಾಯಿ ಹೆಸರು ಹೇಗಿದೆ ಹಾಗೆ ಫಿಲ್ ಮಾಡ್ಬೇಕು. ಈಗಿನ ತಾಯಿ ಹೆಸರು ನಿಮ್ಮ ಅವಾಗ ಮದ್ವೆ ಆಗಿರುತ್ತೆ, ನಿಮ್ಮ ತಾಯಿ ಹೆಸರು ಚೇಂಜ್ ಆಗಿರುತ್ತೆ, ಅವಾಗ ಹೇಗಿತ್ತು ಹಾಗೆ. ಇಪಿಕ್ ID ನಿಮ್ಗೆ ಅವ್ರದ್ದು ಪಕ್ಕದಲ್ಲೇ ಲಾಸ್ಟ್ ಅಲ್ಲೇ ಸಿಗುತ್ತೆ. ಓಕೆನಾ? ಅದನ್ನ ಬರಿಬೇಕು. ಆಮೇಲೆ ಅವರ ತಂದೆ ಹೆಸರು ಬರಬೇಕಾದ್ರೆ ಸಂಬಂಧಿ ಹೆಸರು ನೋಡಿ, ಸಂಬಂಧಿ ಹೆಸರು ಇಲ್ಲಿ ಕಾಲಮ್ ಅಲ್ಲಿ ಸಿಗುತ್ತೆ. ಇದನ್ನ ಸೇಮ್ ಅಲ್ಲಿ ಬರಿಬೇಕು. ಆಮೇಲೆ ಇವ್ರು ಏನ್ ಆಗ್ತಾರೆ ಅಂದ್ರೆ ತಂದೆ ಆಗ್ತಾರೆ ಅಂತ ಬರಿಬೇಕು. ಜಿಲ್ಲಾ ಬರಿಬೇಕು, ರಾಜ್ಯ ಬರಿಬೇಕು. ಆಮೇಲೆ ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತೆ ನಂಬರ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಈ ಎರಡು ಕ್ವಶನ್ಗೆ ಒಂದೇ ಆನ್ಸರ್ ಆಗುತ್ತೆ. ಇಲ್ಲಿ ಅಗ್ನಿ ಅಂತ ಬರೆದ್ಬಿಟ್ಟು ಅಂದ್ರೆ ಕ್ಷೇತ್ರದ ಹೆಸರು ಬರೆದ್ಬಿಟ್ಟು ಇಲ್ಲಿ ನಂಬರ್ ಹೆಸರು ಎರಡು ಬರಿಬೇಕು. ಓಕೆನಾ? ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು, ಬಾರ್ ಹೆಸರು. ಭಾಗ ಸಂಖ್ಯೆ ಎಲ್ಲಿ ಸಿಗುತ್ತೆ ನಿಮ್ಗೆ ನೋಡಿ, ಭಾಗ ಸಂಖ್ಯೆ ಇಲ್ಲಿ ಸಿಗುತ್ತೆ. ಭಾಗ ಸಂಖ್ಯೆ ಈ ಫಾರ್ಮಲ್ ಇಲ್ಲಿ ಸಿಗುತ್ತೆ, ಇಲ್ಲಿ ಫಾರ್ಮಲ್ ಬರೋದ್ಬಿಡಿ. ಆಮೇಲೆ ಕ್ರಮ ಸಂಖ್ಯೆ ಇದೆಯಲ್ಲ, ಈ ಕ್ರಮ ಸಂಖ್ಯೆ ಬಂದ್ಬಿಟ್ಟು ಇಲ್ಲಿರುತ್ತೆ. ಈ ಕ್ರಮ ಸಂಖ್ಯೆ ಇಲ್ಲಿಂದ ಇಲ್ಲಿ ಫಿಲ್ ಮಾಡ್ಬೇಕು. ಓಕೆನಾ? ಅದಾದ್ಮೇಲೆ ಇದರ ಕೆಳಗಡೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಫಿಲ್ ಮಾಡ್ಬೇಕು. ಇಲ್ಲಿ ಕೇಸ್ 9 ಅಂತ ಇದ್ರೆ, ಇದು ನನ್ನ 9 ಮಾರ್ಚ್ ಇದೆಯಲ್ಲ, 9 ಇದ್ರೆ 09 ಅಂತ ಬರ್ದ್ಬಿಡಿ. ಓಕೆ, ಇಲ್ಲಿ 03 ಬರ್ದ್ಬಿಡಿ. ಆಮೇಲೆ ಇದರ ಕೆಳಗಡೆ ಬಂದ್ಬಿಟ್ಟು ಆಧಾರ್ ಸಂಖ್ಯೆ ಬರದ್ಬಿಡಿ. ಆಮೇಲೆ ಮೊಬೈಲ್ ನಂಬರ್ ಲಿಂಕ್ ಇರೋದನ್ನೇ ಹಾಕಿಬಿಡಿ. ಆಮೇಲೆ ಇಲ್ಲಿ ನಿಮ್ಮ ಅಜೀಜ್ ಅರ್ಕಾಟೆ ಇದೆಯಲ್ಲ, ಇದು ನನ್ನ ತಂದೆ ಹೆಸರಾಗಿರುತ್ತೆ. ಇಪಿಕ್ ID ಇಲ್ಲಿ ಬರೀಬೇಕು. ಇದ್ರೆ ಬರೀರಿ, ಇಲ್ಲ ಅಂದ್ರೆ ಇಲ್ಲ ಆಪ್ಷನ್ ಇಲ್ಲಿ ಇದೆ. ನಮ್ಮ ತಾಯಿ ಹೆಸರು ಇಪಿಕ್ ID ಇದ್ರೆ ಬರೀಬಹುದು, ಇದ್ರಲ್ಲ ಆಪ್ಷನ್. ಸಂಗಾತಿ ಹೆಸರು, ಮದುವೆ ಆಗಿದ್ರೆ ಸಂಗಾತಿ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ನೀವು ಗಂಡ ಆಗಿದ್ರೆ ಹೆಂಡತಿ ಬರುತ್ತೆ, ಹೆಂಡತಿ ಇದ್ರೆ ಗಂಡದ ಬರುತ್ತೆ. ಇಷ್ಟೇ, ಕ್ಲಿಯರ್. ಆಮೇಲೆ ಸಿಗ್ನೇಚರ್ ಮಾಡ್ಬೇಕಾದ್ರೆ ನೀವು ಇದ್ದಲ್ಲಿ ನೀವು ಸೈನ್ ಮಾಡಿ, ನೀವು ಇಲ್ಲದೆ ಇರೋದ್ರಲ್ಲಿ ಅವಾಗ ನಿಮ್ಮ ತಾಯಿ ಹೆಸರು ಬರ್ದ್ಬಿಟ್ಟು ಮಗ, ನಿಮ್ಗೆ ಏನ್ ಆಗ್ತಾರ ಅವರು ಮಗ ಅಂತ ತಾಯಿ ಅಂತ ಬರಬೇಡಿ. ಓಕೆನಾ? ಇಲ್ಲಿ ತಂದೆ ಮಾಡಿದ್ರೆ ನಿಮ್ಮ ಒಂದು ವೋಟರ್ ಲಿಸ್ಟ್ ಗೆ ತಂದೆ ಅಂತ ಹಾಕ್ಬಿಡಿ. ಓಕೆನಾ?